ನಾವು LIC ನೌಕರರು ಮತ್ತು ಸಾಮಾನ್ಯ ವಿಮಾ ವಲಯದ ನೌಕರರು ಜುಲೈ 9ನೇ ತಾರೀಕು ಒಂದು ದಿವಸದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಈ ದೇಶದ ಒಟ್ಟು ಎಲ್ಲ ದುಡಿಯುವ ವರ್ಗ ಜೊತೆಯಲ್ಲಿ ನೌಕರರು ಕೂಡ ಸೇರಿ ಕೇಂದ್ರ ಸರ್ಕಾರದ ಜನವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಯ ವಿರುದ್ಧ ಎಲ್ಲ ಬಂಡವಾಳಶಾಹಿಗಳ ಪರವಾಗಿ ಕಾನೂನುಗಳನ್ನು ತರತಕ್ಕಂತಹದ್ದು, ದೇಶದ ಹಿತಾಸಕ್ತಿಯನ್ನೇ ಬೀದಿಗೆ ತರುವಂಥ ಒಂದು ಪಾಲಿಸೀಸನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಯಾವುದೇ ಒಂದು ಹುದ್ದೆಗಳಲ್ಲಿ ನೇಮಕಾತಿ ಆಗ್ತಾ ಇಲ್ಲ. ಹೀಗೆ ಒಂದು ಸವಲತ್ತುಗಳನ್ನು ಹಕ್ಕುಗಳನ್ನು ಅವರು ಪಡ್ಕೋಬೇಕು ಅದನ್ನು ಪಡ್ಕೊಳ್ಳೋಕೆ ಆಗದೇ ಇರೋ ಒಂದು ಮಟ್ಟಕ್ಕೆ ಇವತ್ತು ಒಂದು ವ್ಯವಸ್ಥೆಯನ್ನು ಇವರು ತಂದು ನಿಲ್ಲಿಸ್ತಾ ಇದ್ದಾರೆ. ಇವತ್ತು ಆ ವಿಲ್ಫುಲ್ ಡಿಫಾಲ್ಟರ್ಸ್ನ ಬಗ್ಗೆ ಬಡಿದು ತೊಗೊಂಬಂದು ನಮ್ಮ ಬ್ಯಾಂಕ್ಗಳಿಗೆ ಸಾಲವನ್ನು ವಾಪಸ್ ಕೊಟ್ಟರೆ ಇವತ್ತು ಬ್ಯಾಂಕ್ಗಳು ಇನ್ನೂ ಅಷ್ಟು ಚೆನ್ನಾಗಿ ಲಾಭಕರವಾಗಿ ಇರ್ತಾರೆ. ದುಡಿಯುವ ವರ್ಗದ ಹಕ್ಕುಗಳನ್ನು ಸಾಕಷ್ಟು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ತಂದಿರೋದ್ರಿಂದ ವಿರೋಧಿಸಿ ದೇಶದಾದ್ಯಂತ 25 ಕೋಟಿ ಜನರು ಜುಲೈ 9, 2025 ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. 9ನೇ ತಾರೀಕು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ಒಂದು ದಿನದ ಸಾರ್ವತ್ರಿಕ ಮುಷ್ಕರಕ್ಕೆ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಯಾಕೆಂದರೆ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಇನ್ಶೂರೆನ್ಸ್ ಸೆಕ್ಟರ್ ಇರ್ಬೋದು ಮತ್ತು ಜನರಲ್ ಇನ್ಶೂರೆನ್ಸ್ ಇರ್ಬೋದು, ಎಲ್ಲ ಕಡೆಯೂ ಅತಿ ಪ್ರಮುಖವಾಗಿ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಹೇಳಿದ್ದಾರೆ ಮುಖ್ಯವಾಗಿ ಏನಂದರೆ ಕಾರ್ಮಿಕ ವಿರೋಧಿ ನೀತಿ ಮತ್ತು ಜನ ವಿರೋಧಿ ಆರ್ಥಿಕ ನೀತಿ. ಅಂದರೆ ಓಟ್ಗಳು ಜನರದ್ದು ಬೇಕು, ದಲ್ಲಾಳಿ ನಾನು ಕಾರ್ಪೊರೇಟ್ಸ್ದು ಮಾಡ್ತೀನಿ, ಕಾರ್ಪೊರೇಟ್ ಕಂಪ್ನಿಗಳದ್ದು ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಈ ಸರ್ಕಾರ ಹೋಗ್ತಾ ಇರೋದ್ರಿಂದ ಇದಕ್ಕೆ ತಡೆ ಒಡ್ಡಬೇಕಾದ್ರೆ ಈ ದೇಶದ ಕಾರ್ಮಿಕ ದುಡಿಯುವ ಜನರು ಒಟ್ಟು ಸೇರಿ ಹೋರಾಟ ನಡೆಸ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಬ್ಯಾಂಕಿಂಗ್ ಹಾಗೆ ವಿಮಾ ವಲಯದಲ್ಲಿ ಕೆಲಸ ಮಾಡ್ತಾ ಇರೋವಂಥವರಿಗೆ ಶಾಕ್ ಮೇಲೆ ಶಾಕ್ ಕೊಡುವಂಥ ಕೆಲಸವನ್ನು ಮಾಡ್ತಿದೆ. ಅದರಲ್ಲೂ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ ಮೇಲಂತೂ ಬ್ಯಾಂಕಿಂಗ್ ಹಾಗೂ ವಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಕೇಂದ್ರದ ಈ ತೀರ್ಮಾನ ಎರಡೂ ಕ್ಷೇತ್ರಗಳಲ್ಲಿ ದುಡಿತಾ ಇರುವಂತಹ ಶ್ರಮಿಕ ವರ್ಗ, ಕಾರ್ಮಿಕ ವರ್ಗದ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೇಳಿಬರ್ತಾ ಇದೆ. ಕೇಂದ್ರದ ಈ ನೀತಿಯ ವಿರುದ್ಧ ಇದೀಗ ಇಡೀ ದೇಶಾದ್ಯಂತ ಜುಲೈ 9ನೇ ತಾರೀಕು ದೇಶವ್ಯಾಪಿ ಅಖಿಲ ಭಾರತ ಬ್ಯಾಂಕ್ ನೌಕರರ ಸಂಘ, ಅಖಿಲ ಭಾರತ ವಿಮಾ ಉದ್ಯೋಗಿಗಳ ಸಂಘ, ಅಖಿಲ ಭಾರತ LIC ಉದ್ಯೋಗಿಗಳ ಒಕ್ಕೂಟ, ಇದ್ರ ಜೊತೆಗೆ ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಸಂಘ, ಭಾರತೀಯ ಬ್ಯಾಂಕ್ ಉದ್ಯೋಗಿಗಳ ಒಕ್ಕೂಟ ಹಾಗೂ ಅಖಿಲ ಭಾರತ ರಾಷ್ಟ್ರೀಯ ಜೀವ ವಿಮಾ ಉದ್ಯೋಗಿಗಳ ಒಕ್ಕೂಟದ ಸದಸ್ಯರು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಇಡೀ ದೇಶಾದ್ಯಂತ ಸುಮಾರು 25 ಕೋಟಿ ಶ್ರಮಿಕ ವರ್ಗ ಅಂದರೆ ಕಾರ್ಮಿಕ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಿದ್ದಾರೆ. ಈ ಒಂದು ಹೋರಾಟದಿಂದ ಇಡೀ ಬ್ಯಾಂಕಿಂಗ್ ಆಗಿರ್ಬೋದು ಮತ್ತು ವಿಮಾ ವಲಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದರೆ ಇಡೀ ದೇಶಾದ್ಯಂತ ಸುಮಾರು 25 ಕೋಟಿ ಕಾರ್ಮಿಕರು ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗ್ತಿರೋದ್ರಿಂದ ಅವತ್ತು ಬ್ಯಾಂಕಿಂಗ್ ವಲಯದಲ್ಲಾಗಿರ್ಬೋದು, ಜೊತೆಗೆ ವಿಮಾ ವಲಯದಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳು ಆಗೋದು ಅನುಮಾನ ಅನ್ನುವಂತಹ ಒಂದು ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಸೊ ಇದರ ಪೂರ್ವಭಾವಿಯಾಗಿ ಬೆಂಗಳೂರಿನಲ್ಲಿ ಬ್ಯಾಂಕಿಂಗ್ ಮತ್ತು ವಿಮಾ ಕ್ಷೇತ್ರದಲ್ಲಿರುವಂತಹ ಶ್ರಮಿಕ ವರ್ಗದವರು ಒಂದು ಸಭೆಯನ್ನು ಸೇರಿ ಜುಲೈ 9ಕ್ಕೆ ಬೆಂಗಳೂರಿನಲ್ಲಿ ಜೊತೆಗೆ ಇಡೀ ರಾಜ್ಯಾದ್ಯಂತ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅನ್ನೋದರ ಕುರಿತಂತೆ ಒಂದು ಚರ್ಚೆಯನ್ನು ಕೂಡ ನಡೆಸಿದರು. ಹಾಗಿದ್ರೆ ಜುಲೈ 9ನೇ ತಾರೀಕು ನಡೀತಾ ಇರುವಂತಹ ಹೋರಾಟಗಾರರ ಬೇಡಿಕೆಗಳೇನು, ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ಅನ್ಯಾಯವನ್ನು ಶ್ರಮಿಕ ವರ್ಗ ಮತ್ತು ಕಾರ್ಮಿಕ ವರ್ಗಕ್ಕೆ ಮಾಡ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನು ನೋಡೋದಾದರೆ, ನಾವು LIC ನೌಕರರು ಮತ್ತು ಸಾಮಾನ್ಯ ವಿಮಾ ವಲಯದ ನೌಕರರು ಜುಲೈ 9ನೇ ತಾರೀಕು ಒಂದು ದಿವಸದ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಈ ದೇಶದ ಒಟ್ಟು ಎಲ್ಲ ದುಡಿಯುವ ವರ್ಗ ಜೊತೆಯಲ್ಲಿ LIC ನೌಕರರು ಕೂಡ ಸೇರಿ ಕೇಂದ್ರ ಸರ್ಕಾರದ ಜನವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ನೀತಿಯ ವಿರುದ್ಧ, ಅದೇ ರೀತಿಯಲ್ಲಿ ಏನು ಸಾರ್ವಜನಿಕ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡುವಂಥ ಏನು ಅವರ ಹುನ್ನಾರ ಇದೆ ಅದರ ವಿರುದ್ಧ ದೇಶದ ಎಲ್ಲ ಕಾರ್ಮಿಕ ಸಂಘಟನೆಗಳು ಮತ್ತು ಹಣಕಾಸು ವಲಯವನ್ನು ಒಳಗೊಂಡಂತೆ ನಾವು ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಪ್ರಮುಖವಾಗಿ ನಮ್ಮ ಬೇಡಿಕೆ LIC ಮತ್ತು GIC ಸಂಬಂಧಪಟ್ಟ ಹಾಗೆ ನಾವು LICಯನ್ನು ನೀವು ಅದನ್ನು ಸ್ಟ್ರೆಂಥನ್ ಮಾಡಬೇಕು, ಅದನ್ನು ಗಟ್ಟಿಗೊಳಿಸಬೇಕು, ಯಾವುದೇ ರೀತಿಯಲ್ಲೂ ಕೂಡ ಕಾರಣಕ್ಕೂ ಅದನ್ನು ಖಾಸಗೀಕರಣ ಮಾಡಬಾರ್ದು ಅನ್ನುವಂಥದ್ದು ಒಂದು. ಇನ್ನೇ ಬೇಡಿಕೆ ಏನಂತಂದರೆ ವಿಮಾ ಉದ್ದಿಮೆಯಲ್ಲಿ ವಿದೇಶಿ ನೇರ ಬಂಡವಾಳವನ್ನು 74% 100% ಹೆಚ್ಚಳ ಮಾಡುವಂಥ ಒಂದು ಮಸೂದೆಯನ್ನು ಮುಂದಿನ ಅಧಿವೇಶನದಲ್ಲಿ ಕೇಂದ್ರ ಸರ್ಕಾರ ಮಂಡಿಸ್ತಾ ಇದ್ದಾರೆ. ಅದರ ವಿರುದ್ಧ ಒಟ್ಟು ಜನಾಭಿಪ್ರಾಯ ಸಂಗ್ರಹಣೆ ಜೊತೆಯಲ್ಲಿ ದೇಶದ ಇತರ ಎಲ್ಲ ಕಾರ್ಮಿಕ ವರ್ಗವನ್ನು ಒಳಗೊಂಡಂಥ ಸುಮಾರು 25 ಕೋಟಿ ಕಾರ್ಮಿಕರು ಆ ವಿದೇಶಿ ನೇರ ಬಂಡವಾಳವನ್ನು ಹೆಚ್ಚಳ ಮಾಡಬಾರ್ದು ಅನ್ನುವಂಥದ್ದು ಒಂದು. ವಿಮಾ ಕ್ಷೇತ್ರದಲ್ಲಿ ನೇಮಕಾತಿ ಆಗ್ತಾ ಇಲ್ಲ, ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ. ಹಾಗಾಗಿ ಭಾಳಷ್ಟು ಇವತ್ತು ನಮ್ಮ ನೌಕರರು ಇವತ್ತು ನಿವೃತ್ತಿ ಆಗುವಂಥ ಈ ಕಾಲಘಟ್ಟದಲ್ಲಿ ದೇಶದ ಜನರ ಅಥವಾ ಸಾರ್ವಜನಿಕರ ಮತ್ತು ಪಾಲಿಸಿದಾರರ ಸೇವೆಯನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ನೇಮಕಾತಿ ಆಗಲೇಬೇಕು. ಹಾಗಾಗಿ ಆ ನೇಮಕಾತಿ ಇನ್ನೊಂದು ಬಹಳ ಪ್ರಮುಖವಾದ ಬೇಡಿಕೆಯನ್ನು ಮುಂದಿಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮೂರನೇ ಬೇಡಿಕೆ ಏನಂತಂದರೆ ಇವತ್ತು ನಮ್ಮ
ಬಂಡವಾಳ ವಾಪಸಾತಿಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ತನ್ನ ಬಂಡವಾಳ ಏನಿದೆ 3.5% ಈಗಾಗಲೇ ಅವರು ವಾಪಸ್ ಪಡ್ಕೊಂಡಿದ್ದಾರೆ. ಅದನ್ನು ಮತ್ತಷ್ಟು ಬಂಡವಾಳವನ್ನು ವಾಪಸ್ ಪಡಿಬೇಕನ್ನುವಂಥ ಪ್ರಯತ್ನವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರ ವಿರುದ್ಧ ನಾವು ಯಾವುದೇ ಕಾರಣಕ್ಕೂ ಕೂಡ LICಯ ಬಂಡವಾಳವನ್ನು ಕೇಂದ್ರ ಸರ್ಕಾರ ವಾಪಸ್ ಮಾಡಬಾರದು. ಅದು ಅತ್ಯಂತ ದೇಶ ವಿರೋಧಿ, ಜನವಿರೋಧಿ ಮತ್ತು ಒಟ್ಟು ನಮ್ಮ ದೇಶದ ಆರ್ಥಿಕ ಸ್ವಾಯತ್ತತೆ ವಿರೋಧವಾಗಿದೆ ಅಂತ ಹೇಳ್ತಾ ಅದನ್ನು ಕೂಡ ವಿರೋಧ ಮಾಡ್ತಾ ಇದ್ದೀವಿ. LICಯಲ್ಲಿ ಸುಮಾರು 1/4/2010ರಿಂದ ಯಾರು ನೇಮಕಾತಿಯಾಗಿದ್ದಾರೆ ಅವರಿಗೆ ಇವತ್ತು NPS ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತಿದೆ. ಅದರ ಬದಲಾಗಿ 1995ರ ಹಳೆಯ ಪಿಂಚಣಿ ಯೋಜನೆ ಏನಿದೆ ಅದನ್ನು ಜಾರಿ ಮಾಡಬೇಕು ಅಂತೇಳಿ ಇನ್ನೊಂದು ಪ್ರಮುಖವಾದ ಬಹಳ ಮಹತ್ತರವಾದಂಥ ಒಂದು ಬೇಡಿಕೆ ನಾವು ಮುಂದಿಟ್ಟಿದ್ದು ಏನಂತಂದರೆ, ಇವತ್ತು ಕೇಂದ್ರ ಸರ್ಕಾರ ಈ ಲೇಬರ್ ಕೋಡ್ಸ್ ಅಂದರೆ ಇದು ಕಾರ್ಮಿಕ ಸಂಹಿತೆಗಳನ್ನು ಏನು ಬಹಳಷ್ಟು ಸುಮಾರು 29 ಕಾರ್ಮಿಕ ಕಾನೂನುಗಳು ಏನಿದೆ ಅದನ್ನು ತಿದ್ದುಪಡಿ ಮಾಡಿ 4 ಲೇಬರ್ ಕೋಡ್ಸನ್ನು ಒಂದು ಕಾರ್ಮಿಕ ಸಂಹಿತೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದು ಅತ್ಯಂತ ಕಾರ್ಮಿಕ ವಿರೋಧಿಯಾಗಿರುವಂಥದ್ದು ಮತ್ತು ದೇಶದ ಕಾರ್ಮಿಕರನ್ನು ಎಲ್ಲ ಸಂಘಟಿತ ಅಸಂಘಟಿತ ವಲಯ ಕಾರ್ಮಿಕರನ್ನು ಇವತ್ತು ಅದು ಗುಲಾಮಗಿರಿಗೆ ತಳ್ಳುವಂಥ ಒಂದು ಪ್ರಯತ್ನದ ಭಾಗವಾಗಿ ಈ ಒಂದು ಅದು ಲೇಬರ್ ಕೋಡನ್ನು ಈ ಲೇಬರ್ ಸಂಹಿತೆಯನ್ನು ಜಾರಿ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವೂ ಕೂಡ ಒಟ್ಟು ದೇಶದ ಸುಮಾರು 25 ಕೋಟಿ ಕಾರ್ಮಿಕರ ಜೊತೆಯಲ್ಲಿ LIC ನೌಕರರು ಮತ್ತು GIC ನೌಕರರುಗಳು ಒಳಗೊಂಡಂತೆ ಈ ಜುಲೈ 9ರ ಮುಷ್ಕರವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಕೇಂದ್ರ ಎಲ್ಲ ಒಂದು ಟ್ರೇಡ್ ಯೂನಿಯನ್ಗಳು, ಆಲ್ ಟ್ರೇಡ್ ಯೂನಿಯನ್ಸ್ ಇನ್ ದ ಕಂಟ್ರಿ ಈಗಾಗಲೇ ಒಂದು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ನೀತಿಗಳು ಇವತ್ತು ಏನು ನಮ್ಮ ದುಡಿಯೋ ವರ್ಗ ಜನಕ್ಕೆ ಅವರ ವಿರುದ್ಧವಾಗಿ ಕಾನೂನುಗಳನ್ನು ತರುವಂಥದ್ದು, ಎಲ್ಲ ಬಂಡವಾಳಶಾಹಿಗಳ ಪರವಾಗಿ ಕಾನೂನುಗಳನ್ನು ತರತಕ್ಕಂತಹದ್ದು, ದೇಶದ ಹಿತಾಸಕ್ತಿಯನ್ನೇ ಬೀದಿಗೆ ತರುವಂಥ ಒಂದು ಪಾಲಿಸೀಸನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರೋದು. ಕಾರ್ಮಿಕ ವಿರೋಧಿ ನೀತಿಗಳನ್ನು ಏನು ಜಾರಿಪಡಿಸಬೇಕು ಅಂತ, ಅದು ಇನ್ಶೂರೆನ್ಸಲ್ಲಾಗಿರ್ಬೋದು, ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಾಗ್ಬೋದು. ನಿಮಗೆಲ್ರಿಗೂ ತಿಳಿದೇ ಇರೋಂಗೆ ಬ್ಯಾಂಕಿಂಗ್ ಅಮೆಂಡ್ಮೆಂಟ್ ಬಿಲ್ ಆ್ಯಕ್ಟನ್ನು ತರಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನ ಏನು ಅಂತಂದರೆ ಅದು ಖಾಸಗೀಕರಣಕ್ಕೆ ದಾರಿ ಮಾಡಿಕೊಡುವಂತಹ ಒಂದು ಮಸೂದೆ ಅದು. ಅದನ್ನು ನಾವು ವಿರೋಧಿಸ್ಕೊಂಡು ಬರ್ತಾಯಿದ್ದೀವಿ. ಇದುವರೆಗೂ ತಡೆದಿದ್ದೀವಿ, ಮುಂದಕ್ಕೂ ತಡೆಯೋ ಶಕ್ತಿ ನಮ್ಮಲ್ಲಿದೆ, ನಾವು ತಡಿತೀವಿ. ಅದೇ ರೀತಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇವತ್ತು ಇವರು ಒಟ್ಟಾರೆ ಈ ಪ್ರೈವೇಟೈಸೇಷನ್ ಒಂದು ಕಡೆ ಮಾಡಬೇಕು ಅನ್ನೋದು, ಅದರ ಜೊತೆಯಲ್ಲಿ ಇವತ್ತು ಬ್ಯಾಂಕಿಂಗ್ನ ಏನು ಇವತ್ತು ರಾಷ್ಟ್ರೀಕೃತ ಬ್ಯಾಂಕುಗಳು ಇವತ್ತು ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ, ಆ ಸೇವೆಗಳಿಗೆ ಕುಂದು ಕೊರತೆ ಬರೋ ಹಾಗೆ ಒಂದು ನೀತಿ ನಿಯಮಗಳನ್ನು ಇವರು ಪಾಲಿಸ್ತಾ ಇರೋದ್ರಲ್ಲಿ ಎದ್ದು ಕಾಣುವಂಥದ್ದು ಇವತ್ತು ನೇಮಕಾತಿಗಳಾಗ್ತಾ ಇಲ್ಲ. ಯಾವುದೇ ಒಂದು ಹುದ್ದೆಗಳಲ್ಲಿ ನೇಮಕಾತಿ ಆಗ್ತಾ ಇಲ್ಲ. ಹೀಗಾಗಿ ಏನು ನಾವು ಸರ್ವೀಸು ಪಬ್ಲಿಕ್ಗೆ ಕೊಡಬೇಕು, ಅವ್ರು ಹೇಳೋದು ನಾವು ಸಾರ್ವಜನಿಕ ವಲಯ ಸರ್ವೀಸ್ ಸೆಕ್ಟಾರಲ್ಲಿ ಇದ್ದೀವಿ, ಬಟ್ ಯುವರ್ ಸರ್ವೀಸಸ್ ಆರ್ ಕಮಿಂಗ್ ಡೌನ್. ನೋ, ಅವರ್ ಸರ್ವೀಸಸ್ ಆರ್ ನಾಟ್ ಕಮಿಂಗ್ ಡೌನ್. ಇನ್ಫ್ಯಾಕ್ಟ್ ಎಷ್ಟೇ ಶಾಖೆಗಳು ಜಾಸ್ತಿ ಆದರೂ, ಎಷ್ಟೇ ಒಂದು ನಮ್ಮ ವ್ಯವಹಾರ ಫಿಗರ್ಸು ಜಾಸ್ತಿ ಆದರೂ ಕೂಡ ಇವತ್ತು ನಮ್ಮ ಸೇವೆಗಳೇನು ಕಮ್ಮಿ ಆಗಲಿಲ್ಲ. ಬಟ್ ಆದರೆ ಆನ್ ದ ಅದರ್ ಹ್ಯಾಂಡ್ ಅವ್ರು ಪ್ರೈವೇಟೈಸೇಷನ್ ಮಾಡೋ ಉದ್ದೇಶದಿಂದ ಇವರು ನೇಮಕಾತಿಗಳನ್ನು ಮಾಡ್ತಾಯಿಲ್ಲ. ಹೀಗಾಗಿ 5 ಜನ ಮಾಡೋ ಕಡೆ ಕೆಲಸನ 2 ಮಾಡ್ತಾಯಿದ್ದಾರೆ. ಈವನ್ ಅವರು ತಮ್ಮ ಒಂದು ಸವಲತ್ತುಗಳನ್ನು ಏನು ಹಕ್ಕುಗಳನ್ನು ಏನು ಅವರು ಪಡ್ಕೋಬೇಕು ಅದನ್ನು ಪಡ್ಕೊಳ್ಳೋಕೆ ಆಗದೇ ಇರೋ ಒಂದು ಮಟ್ಟಕ್ಕೆ ಇವತ್ತು ಒಂದು ವ್ಯವಸ್ಥೆಯನ್ನು ಇವರು ತಂದು ನಿಲ್ಲಿಸ್ತಾ ಇದ್ದಾರೆ. ಇದರ ವಿರುದ್ಧ ಮಾಡ್ತಾಯಿದ್ದೀವಿ. ಇದಲ್ಲದೆ ಈಗಾಗಲೇ ಗೊತ್ತಿರೋ ಹಾಗೆ ಸುಮಾರು ಜನ ಸಾಲಗಳನ್ನು ತಗೊಂಡು ಉದ್ದೇಶಪೂರ್ವಕವಾಗಿ ಸಾಲಗಳನ್ನು ಕಟ್ಟಿದೆ, ವಿಲ್ಫುಲ್ ಡಿಫಾಲ್ಟರ್ಸ್ ಅಂತ ಏನಿದ್ದಾರೆ ಅವರುಗಳ ಕಡೆಗೆ ಗಮನ ಹರಿಸಬೇಕು ಸರ್ಕಾರ. ಇವತ್ತು ಆ ವಿಲ್ಫುಲ್ ಡಿಫಾಲ್ಟರ್ಸ್ನ ಬಗ್ಗೆ ಬಡಿದು ತೊಗೊಂಬಂದು ನಮ್ಮ ಬ್ಯಾಂಕ್ಗಳಿಗೆ ಸಾಲವನ್ನು ವಾಪಸ್ ಕೊಟ್ಟರೆ ಇವತ್ತು ಬ್ಯಾಂಕ್ಗಳು ಇನ್ನೂ ಅಷ್ಟು ಚೆನ್ನಾಗಿ ಲಾಭಕರವಾಗಿ ಇರ್ತದೆ. ಎಲ್ಲ ಇದು ಸಾರ್ವಜನಿಕರ ದುಡ್ಡನ್ನು ತೊಗೊಂಡು ಹೋಗ್ಬಿಟ್ಟು ಇವರು ಬಂಡವಾಳಶಾಹಿಗಳು ಕೊಟ್ಟು ಅವರುಗಳು ಸಾಲಗಳು ಕಟ್ಟಿದ್ರೆ NPA ಹಾಕ್ಕೊಂಡು ನೀವು ನೋಡ್ದಂಗೆ ಸಾಕಷ್ಟು ಹಣ ರೈಟ್ ಆಫ್ ಮಾಡ್ತಾ ಇದ್ದಾರೆ. ಇದಕ್ಕೆ ನೇರವಾಗಿ ಹೇಳ್ತಿದ್ರು ಪರೋಕ್ಷವಾಗಿ ಬೆಂಬಲವನ್ನು ಕೇಂದ್ರ ಸರ್ಕಾರದ ನೀತಿಗಳ ಮುಖಾಂತರ ಕೊಡ್ತಾ ಇದ್ದಾರೆ. ಅದಲ್ಲದೆ ಸಾರ್ವಜನಿಕರು ಇವತ್ತು ಯಾವುದೇ ಒಂದು ಹಣಕಾಸಿನ ಸಂಸ್ಥೆ ಅಂತಂದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನ ಭಾಳ ನಂಬಿಕೆ ಇಟ್ಕೊಂಡಿರೋರು, ಒಂದು ಟ್ರಸ್ಟೆಡ್, ಒಂದು ಫೇತ್ಫುಲ್ ಇನ್ಸ್ಟಿಟ್ಯೂಷನ್ಸ್. ಇದರ ಮೇಲೆ ಒಂದು ನಂಬಿಕೆ ಕಳ್ಕೊಳ್ಳೋ ರೀತಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಯಾವ ಒಂದು ಹಿಡನ್ ಕಾಸ್ಟ್ ಅಂತ ಏನು ಹೇಳ್ತೀವಿ, ಅದು ಯಾವುದು ಫಾರಿನ್ ಬ್ಯಾಂಕ್ಸು ಪ್ರೈವೇಟ್ ಬ್ಯಾಂಕ್ಸಲ್ಲಿತ್ತೋ ಅದು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ತಂದು ಪ್ರತಿಯೊಂದು ಸೇವೆಗೂ ಸೇವಾ ಶುಲ್ಕ ಅಂತ ವಸೂಲಿ ಮಾಡಿಕೊಂಡು ATM ಕಾರ್ಡ್ ಸರ್ವಿಸ್ ಇರ್ಬೋದು, SMS ಚಾರ್ಜಸ್ ಇರ್ಬೋದು, ಹಲವಾರು ಚಾರ್ಜಸ್ ಹೆಸರಿನಲ್ಲಿ ಇವತ್ತು ಪಾಪ ಬಡವರು ದುಡ್ಡುಗಳನ್ನು ದೋಚೋ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಇರೋ ಖಾಸಗಿ ಬ್ಯಾಂಕ್ಗಳನ್ನು ಕೂಡ ರಾಷ್ಟ್ರೀಕೃತ ಮಾಡಬೇಕು ಅನ್ನೋದು ನಮ್ಮ ಒಂದು ಹೋರಾಟ. ದೇಶದಲ್ಲಿ ವಿಮಾ ಮಸೂದೆ ಬದಲಾವಣೆಗಳಿಂದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬ್ಯಾಂಕಿಂಗ್ ಮಸೂದೆಗಳು ಬದಲಾವಣೆಯಿಂದಾಗಿ ಹಾಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಹೆಚ್ಚಳದಿಂದಾಗಿ ಸಾಕಷ್ಟು ಜನ ಜುಲೈ 9, 2025ರಂದು ದೇಶದಾದ್ಯಂತ 25 ಕೋಟಿ ಜನ ಎಲ್ಲ ವಿಮಾ ನೌಕರರ ಸಂಘ, ವಿಮಾ ಅಧಿಕಾರಿಗಳ ಸಂಘ, ನೌಕರರ ಸಂಘ, ಬ್ಯಾಂಕ್ ಅಧಿಕಾರಿಗಳ ಸಂಘ, ಸಾಮಾನ್ಯ ಇನ್ಶೂರೆನ್ಸ್ ಸಂಘ
ಎಲ್ಲ ಸಂಘಟನೆಗಳು ಸೇರಿ ಇವತ್ತು ವಿಮಾ ಮಸೂದೆಗಳಿರ್ಬೋದು, ಬ್ಯಾಂಕಿಂಗ್ ಮಸೂದೆಗಳಿರ್ಬೋದು, ಸಾಕಷ್ಟು ಮಸೂದೆಗಳಿಂದ ಕೆಲವೊಂದು ಕಾರ್ಮಿಕರ ಹಕ್ಕುಗಳು, ಕಾರ್ಮಿಕರ ದುಡಿಯುವ ವರ್ಗದ ಹಕ್ಕುಗಳನ್ನು ಈ ಸಾಕಷ್ಟು ಬದಲಾವಣೆಯನ್ನು ಕೇಂದ್ರ ಸರ್ಕಾರ ತಂದಿರೋದ್ರಿಂದ ಇದನ್ನು ವಿರೋಧಿಸಿ ದೇಶದಾದ್ಯಂತ 25 ಕೋಟಿ ಜನರು ಇವತ್ತು ಜುಲೈ 9, 2025 ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಕಾರ್ಮಿಕ ವಿರೋಧಿ ನೀತಿ ಮತ್ತು ಜನ ವಿರೋಧಿ ಆರ್ಥಿಕ ನೀತಿ ಎರಡೂ ಈ ಕೇಂದ್ರ ಸರ್ಕಾರ ಪಾಲಿಸ್ಕೊಂಡು ಬರ್ತಾ ಇದೆ. ಅಂದರೆ ಓಟ್ಗಳು ಜನರದ್ದು ಬೇಕು, ದಲ್ಲಾಳಿ ನಾನು ಕಾರ್ಪೊರೇಟ್ಸ್ದು ಮಾಡ್ತೀನಿ, ಕಾರ್ಪೊರೇಟ್ ಕಂಪ್ನಿಗಳದ್ದು ಮಾಡ್ತೀನಿ ಅನ್ನುವಂಥ ರೀತಿಯಲ್ಲಿ ಈ ಸರ್ಕಾರ ಹೋಗ್ತಾ ಇರೋದ್ರಿಂದ ಇದಕ್ಕೆ ತಡೆ ಒಡ್ಡಬೇಕಾದ್ರೆ ಈ ದೇಶದ ಕಾರ್ಮಿಕ ದುಡಿಯುವ ಜನರು ಒಟ್ಟು ಸೇರಿ ಹೋರಾಟ ನಡೆಸ್ತಾ ಇದ್ದಾರೆ. 9ನೇ ತಾರೀಕಿಗೆ ಮುಷ್ಕರಕ್ಕೆ ಪೂರ್ವಭಾವಿಯಾಗಿ ನಾವು ಬ್ಯಾಂಕಿಂಗ್ ಮತ್ತು ಇನ್ಶೂರೆನ್ಸ್ ಸೆಕ್ಟರಲ್ಲಿರುವಂಥ ಪ್ರಮುಖ ಸಂಘಟನೆಗಳು, ಈಗ ಮಾತಾಡಿದರು ನಮ್ಮ ಮಿತ್ರರು, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಒಂದು ನಾಡ್ದು 26ನೇ ತಾರೀಕು KG ರೋಡಲ್ಲಿ ಮುಂಭಾಗದಲ್ಲಿ ನಾವೆಲ್ಲ ಸೇರಿ ವಿಮಾ ಮತ್ತು ಸಂಜೆ 5ವರೆಗೆ ವಿಮೆ ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವ ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಮತ ಪ್ರದರ್ಶನ ನಡೀತದೆ. ನಂತರ 8ನೇ ತಾರೀಕು ಜುಲೈ LICಯ ಜೀವನ್ ಪ್ರಕಾಶ್ ಬಿಲ್ಡಿಂಗ್ ಎದುರು ನಾವೆಲ್ಲ ಪುನಃ ಇನ್ನೊಮ್ಮೆ ಸೇರಿ ಆ ದಿವಸ ಮಧ್ಯಾಹ್ನ 1 ಗಂಟೆಗೆ 1ವರೆಗೆ ಮತ ಪ್ರದರ್ಶನ ನಡೀತದೆ. ಆಮೇಲೆ ಮುಷ್ಕರದ ದಿನ ಏನಾಗುತ್ತೆ, ಇಡೀ JCTU ಅಂದರೆ ಜಾಯಿಂಟ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಏನಿವೆ ಅವುಗಳ ಜೊತೆಗೇ ನಾವು ಗುರುತಿಸ್ಕೊಂಡು ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ರ್ಯಾಲಿ ಇರುತ್ತೆ, ನಾವು ಅವ್ರ ಜೊತೆಗೆ ಆ ರ್ಯಾಲಿಯಲ್ಲಿ ಸೇರ್ಕೋತೀವಿ. ಇದು ವಿಮಾ ಕ್ಷೇತ್ರ LIC ಇರ್ಬೋದು ಅಥವಾ GIC ಇರ್ಬೋದು. ಬ್ಯಾಂಕಿಂಗಲ್ಲಿ AIBA ಮತ್ತು BEFI ಮತ್ತು AIBOA ಆಫೀಸರ್ ಸಂಘಟನೆ ಏನಿದೆ, ನಾವು ಮೇಜರ್ ಸಂಘಟನೆಗಳು ಭಾಗವಹಿಸೋದ್ರಿಂದ ಇಡೀ ಬ್ಯಾಂಕಿಂಗ್ ಆ ದಿವಸ ಸರ್ವಿಸ್ ಏನಾಗುತ್ತೆ, ಪ್ಯಾರಲೈಸ್ ಆಗುತ್ತೆ. ಈ 9ನೇ ತಾರೀಕು ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆಯ ಮೇರೆಗೆ ಒಂದು ದಿನದ ಸಾರ್ವತ್ರಿಕ ಮುಷ್ಕರಕ್ಕೆ ನಾವು ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ, ಅತಿ ಹೆಚ್ಚು ಜನ ರಿಟೈರ್ಡ್ಗಳಾಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ವರ್ಕರ್ಸ್ ಮೇಲೆ ತುಂಬ ಒತ್ತಡ ಜಾಸ್ತಿ ಆಗ್ತಾ ಇದೆ. ನಮ್ಮ ಗ್ರಾಹಕರ ಸೇವೆಗೆ ಅತಿ ದೊಡ್ಡ ಇದು ಏಟಾಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.